ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಭಗವಂತನ ಕೃಪೆ. ನಿಜವಾಗಿಯೂ ಭಗವಂತನ ಕೃಪೆಯ ಹೊರತಾಗಿ ಉಳಿದೆಲ್ಲ ವಿಷಯಗಳು ಇದ್ದರೂ ಇಲ್ಲದಂತೆಯೇ. ಒಬ್ಬ ಹುಡುಗಿಯು ಮದುವೆಯಾಗಿ ಅತ್ತೆಯ ಮನೆಗೆ ಹೋದಳು. ಅಲ್ಲಿ ಅತ್ತೆ, ಮಾವ, ಮೈದುನ, ನಾದಿನಿ, ವಾರಗೆತ್ತಿಯರು ಮುಂತಾದ ಎಲ್ಲರೊಡನೆ ಅವಳ ವ್ಯವಹಾರ ಉತ್ತಮವಾಗಿರುತ್ತದೆ. ಆದರೆ ಗಂಡನೊಂದಿಗೆ ಮಾತ್ರ ಹೊಂದಲಿಲ್ಲ. ಹೀಗಿದ್ದರೆ ಅವಳಿಗೆ ನಿಜವಾದ ಸುಖ ಮಾತ್ರ ಸಿಗುವುದಿಲ್ಲ. ಆದರೆ ಒಂದು ವೇಳೆ ಗಂಡನೊಂದಿಗೆ ಅತ್ಯಂತ ಪ್ರೇಮವಿದೆ, ಉಳಿದೆಲ್ಲರೊಡನೆ ಅಷ್ಟೇನೂ ಪ್ರೇಮವಿಲ್ಲ, ಆದರೂ ಅವಳಿಗೆ ಯಾವುದೇ ರೀತಿಯ ಅಡೆತಡೆ ಆಗುವುದಿಲ್ಲ. ಅದರಂತೆ ಯಾವುದೇ ಮನುಷ್ಯನ ಕಾಯಿಲೆಯಲ್ಲಿ ದುಡ್ಡು, ವೈದ್ಯರು, ಔಷಧ, ಜನರ ಸಹಾಯ ಮುಂತಾದ ಎಲ್ಲ ವಿಷಯಗಳು ಅನುಕೂಲವಿರುತ್ತದೆ. ಆದರೆ ಅದರಲ್ಲಿ ಭಗವಂತನ ಕೃಪೆಯ ಹಸ್ತ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವಾಗುತ್ತದೆ. ಇದಕ್ಕೆ ವಿಪರೀತವಾಗಿ ಭಗವಂತನ ಕೃಪೆಯಿರುತ್ತದೆ, ಆದರೆ ಉಳಿದೆಲ್ಲ ವಿಷಯಗಳ ಅಭಾವವಿರುತ್ತದೆ. ಅಂದರೂ ಕಾರ್ಯ ಸಫಲವಾಗುತ್ತದೆ. ಆದ್ದರಿಂದ ಎಲ್ಲ ವಿಷಯಗಳಲ್ಲಿಯೂ ಭಗವಂತನ ಕೃಪೆಯ ಅವಶ್ಯಕತೆ ಇರುತ್ತದೆ. ಹಾಗೂ ಅದನ್ನು ಸಂಪಾದಿಸುವುದಕ್ಕಾಗಿ ಭಗವಂತನ ಸ್ಮರಣೆಯೊಂದೇ ಉಪಾಯವಾಗಿರುತ್ತದೆ. ಉದಾಹರಣೆಗೆ, ಒಬ್ಬ ಕುರೂಪ ಹುಡುಗಿ ಇರುತ್ತಾಳೆ. ಬಹಳಷ್ಟು ಕಡೆಗೆ ಅವಳನ್ನು ತೋರಿಸಿದರೂ ಒಪ್ಪಿಗೆ ಆಗಲಿಲ್ಲ. ಅನಂತರ ಒಬ್ಬನು ಅವಳನ್ನು ನೋಡಿ ಕೂಡಲೇ ತನ್ನ ಒಪ್ಪಿಗೆ ಕೊಟ್ಟನು. ಅವಳು ಒಪ್ಪಿಗೆಯಾದೊಡನೆ ಸೌಭಾಗ್ಯದ ಸರ್ವ ಗುಣಗಳು ಅವಳಲ್ಲಿ ಬಂದು ಬಿಡುತ್ತವೆ. ಅದರಂತೆ ಯಾರ ಮೇಲೆ ಭಗವಂತನ ಕೃಪೆಯಾಗುತ್ತದೆಯೋ ಅವರ ಕಾರ್ಯ ಪೂರ್ಣವಾಯಿತು. ಆಗ ಅವರು ಎಷ್ಟು ಪಾಪ ಹಾಗೂ ಪುಣ್ಯ ಮಾಡಿರುತ್ತಾರೆಂದು ಯಾರು ನೋಡುತ್ತಾರೆ? ಭಗವಂತನ ಕೃಪೆಯು ಎಲ್ಲರ ಮೇಲೂ, ಅಂದರೆ ನಮ್ಮ ಮೇಲೂ ಇರುತ್ತದೆ. ನಮ್ಮ ಮೇಲೆ ಅವನ ಕೃಪೆ ಇರುತ್ತದೆಂದು ವಿಶ್ವಾಸವಾಯಿತೆಂದರೆ ಅದು ಪ್ರಕಟವಾಗುತ್ತದೆ. ಕೃಪೆ ಎಂದರೆ ಭಗವಂತನೊಂದಿಗೆ ಏಕರೂಪವಾಗುವುದೇ ಆಗಿರುತ್ತದೆ. ನಾನು ಕುಡಿದರೆ ತಾಯಿಯ ಹಾಲನ್ನೇ ಕುಡಿಯುತ್ತೇನೆ ಎಂಬ ಭಾವನೆಯಿಂದ ಕರು ತಾಯಿಗೆ ಗುದ್ದುತ್ತದೆ, ಆದರೆ ಆಕಳು ಅದಕ್ಕೆ ಹಾಲು ಕುಡಿಸುತ್ತದೆ. ಅದರಂತೆ ನಾವು ಭಗವಂತನೊಂದಿಗೆ ಅನನ್ಯತೆಯಿಂದ ನಡೆದರೆ ಹಾಗೂ ಅವನ ನಾಮವನ್ನೇ ಬೇಡಿದರೆ ಅವನು ನಿಶ್ಚಿತವಾಗಿಯೂ ಕೃಪೆ ಮಾಡಿಯೇ ಮಾಡುತ್ತಾನೆ. ನಾವು ಅಪೇಕ್ಷಿಸಿದ್ದನ್ನು ಕೊಡುವುದರಲ್ಲಿ ಭಗವಂತನ ನಿಜವಾದ ಕೃಪೆ ಇರುವುದಿಲ್ಲ. ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನ ಉಳಿಯುವುದೇ ಅವನ ನಿಜವಾದ ಕೃಪೆಯಾಗಿರುತ್ತದೆ. ಹೇ ಭಗವಂತನೇ, ನೀನು ನನ್ನ ಮೇಲೆ ಕೃಪೆ ಮಾಡು ಎಂದು ಹೇಳುವುದೆಂದರೆ ನಾನು ಕೃಪೆಗೆ ಯೋಗ್ಯನಿರುವುದಿಲ್ಲ. ಆದರೂ ನೀನು ನನ್ನ ಮೇಲೆ ಕೃಪೆ ಮಾಡು ಎಂದು ಅಂದ ಹಾಗೆ ಆಗುತ್ತದೆ. ಯಾರು ಯೋಗ್ಯರಿರುವುದಿಲ್ಲವೋ ಅವರ ಮೇಲೆ ಎಂಥ ಕೃಪೆಯಾಗುತ್ತದೆ? ಬೆಟ್ಟದ ಹತ್ತಿರ ನಿಂತು ನಾವು ಕೂಗಿದರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಕೂಗೆ ಪ್ರತಿಧ್ವನಿ ರೂಪದಿಂದ ಬರುತ್ತದೆ. ಅದರಂತೆ ಭಗವಂತನ ಪ್ರತಿಧ್ವನಿಯು ಅವನ ಕೃಪಾ ರೂಪದಿಂದ ಬರುತ್ತದೆ. ಭಗವಂತನ ಕೃಪೆಯಿಂದಲೇ ಅವನ ನಾಮವು ನಮ್ಮ ಬಾಯಲ್ಲಿ ಬರುತ್ತದೆ. ಭಗವಂತನ ಕೃಪೆಯು ನಮ್ಮ ಮೇಲೆ ಇದ್ದೇ ಇರುತ್ತದೆ ಎಂದು ಅನ್ನಬೇಕು.
ಅದು ತನ್ನ ಕಾರ್ಯ ಮಾಡುತ್ತಲೇ ಇರುತ್ತದೆ. ನಾವೇ ನಮ್ಮ ಸಂಶಯಗಳಿಂದ ಅದನ್ನು ಮುಚ್ಚಿ ಹಾಕಬಾರದು. ಬಹಳಷ್ಟು ಮಾಡಿದ ಕಾರ್ಯವು ಸಂಶಯದಿಂದ ನಶಿಸಿ ಹೋಗುತ್ತದೆ. ನಾವು ನಾಮ ಬಿಡುವುದಿಲ್ಲವೆಂದು ನಿಶ್ಚಿತವಾಯಿತೆಂದರೆ ನಮ್ಮ ವೃತ್ತಿಗಳು ನಿಸ್ಸಂಶಯವಾಗುತ್ತವೆ. ಯಾರು ಭಗವಂತನವರಾಗುತ್ತಾರೋ ಅವರು ಹೇತುರಹಿತರಾಗಿ ನಾಮ ತೆಗೆದುಕೊಳ್ಳುತ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಕಾಲದಲ್ಲಿ ಹಾಗೂ ಯಾವುದೇ ಅವಸ್ಥೆಯಲ್ಲಿ ತೆಗೆದುಕೊಳ್ಳಲು ಬರುವ ಒಂದೇ ಒಂದು ವಿಷಯವೆಂದರೆ ಅದು ಭಗವಂತನ ನಾಮ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.